ನಾ ಸಣ್ಣಕ್ಕಿದ್ದಾಗ ಸ್ಟಡಿ ಮಾಡಿದ ಲೆಕ್ಕ ನೋಡ್ರೆ ಇಷ್ಟೊತ್ತಿಗೆ ನಾ ಒಂದು DCA ಆಗಿರಬೇಕಿತ್ತು, ಇಲ್ಲ ಒಂದು ದೊಡ್ಡ ಬಿಸ್ನೆಸ್ ಓನರೇ ಆಗಿರಬೇಕಿತ್ತು. ಯಾಕಂದ್ರೆ ನಾ 10th ತನಕ ಫಸ್ಟ್ ರ್ಯಾಂಕ್ ಬರ್ತೀನಿ, ಅಷ್ಟು ಅಭ್ಯಾಸ ಮಾಡ್ತೀನಿ. ಬಟ್ 10th ಬಂದು ನಾ ಸೆಕೆಂಡ್ ರ್ಯಾಂಕ್ ಬಂದೀನಿ. ಅದಾದಮೇಲೆ ಆಬ್ವಿಯಸ್ಲಿ ನಾ ಸೈನ್ಸ್ ಮಾಡಿ ಅಲ್ಲಿ ಇದ್ರಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂತು. ಡಿಗ್ರಿ ಮಾಡೋಕ್ಕೆ ಹೋದ್ನಿ, ಕೋವಿಡ್ ಬಂತು. ಒಟ್ಟು ನಾ ಅಂದ್ಕೊಂಡಿದ್ದೇನೂ ಆಗಿಲ್ಲ. ಆದರೂ ಏನಾಗೈತಿ ಅದನ್ನ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಹೊಂಟೀನಿ. ಸೊ ನೀವು ಹಂಗೆ ಲೈಫ್ ಒಳಗೆ ಭಾಳ ನಾ ಹಂಗೆ ಆಗಬೇಕಿತ್ತು, ಹಿಂಗೆ ಆಗಬೇಕಿತ್ತು ಅದನ್ನ ಥಿಂಕ್ ಮಾಡ್ಕೋತ ಕುಂದ್ರಕ್ಕಿಂತ ಏನಾಗಿರಿ ಅದನ್ನು ಖುಷಿಯಾಗಿ ಆ್ಯಕ್ಸೆಪ್ಟ್ ಮಾಡಿರಿ. ಯಾವ ಜಾಬ್ ಸಿಕ್ಕೈತಿ ಅಥವಾ ಯಾವ ಫೀಲ್ಡ್ ಒಳಗದ್ರಿ ಅದನ್ನ ಎಂಜಾಯ್ ಮಾಡ್ಕೊತ ಮಾಡಿರಿ. ಬಿಕಾಸ್ ಆಗ ಹೋಗಿದ್ದು ನಾವು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಇರೋದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿದ್ದು ಅಂದ್ರೆ ಮೇ ಬಿ ಇನ್ನೂ ಬೆಟ್ರ್ ಡೋರ್ಸ್ ನಮ್ಗೆ ಓಪನ್ ಆಗ್ತಾವಂತ ನಂಗೆ ಅನಿಸ್ತೈತಿ. ನಿಮ್ಮ ಫ್ರೆಂಡ್ಸು ಹಿಂಗೆ ಯಾರೇ ಭಾಳ ವಿಚಾರ ಮಾಡೋರ, ರಿಗ್ರೆಟ್ ಮಾಡೋರು ಇದ್ರೆ ಅವ್ರಿಗೆ ಟ್ಯಾಗ್ ಮಾಡಿರಿ ಅಂತ ಹೇಳ್ರಿ, ಏನು ಮಾಡತ್ತಿಲ್ಲ ಅದನ್ನ ಚೆಂದಾಗಿ ಮಾಡಂತ. ಇದನ್ನ ರೀಲ್ಸ ನಿಮ್ಮ ಫ್ರೆಂಡ್ಸಿಗೆ ಟ್ಯಾಗ್ ಮಾಡಿರಿ, ಸೊ ಅವ್ರಿಗೆ ಮೋಟಿವೇಟ್ ಆಗಲಿ.